ಕೊಡ್ತೀನಿ. ಏನ್ ಹೇಳ್ತೀವಿ ಸರ್, ಆಟೋ ಸಿಗಲ್ವಾ? ಹೌದು ಸರ್, 2014 ಮಾಡಲ್ ಆಟೋ ನಮ್ ಫ್ರೆಂಡ್ ಮೊನ್ನೆ ತಗೊಂಡ್ರು. 1,70,000 ಅಂತ 2014 ಮಾಡಲ್. ಸರ್ ಹಾಗಾದ್ರೆ ಇದೆಯಾ ಸರ್? ಡೋರ್ಸ್ ಇರಲ್ಲ, AC ಇರಲ್ಲ, ಪವರ್ ಸ್ಟೇರಿಂಗ್ ಇರಲ್ಲ, ಪವರ್ ವಿಂಡೋಸ್ ಇರಲ್ಲ, ಸೇಫ್ಟಿ ಇರಲ್ಲ. ಆ ತರ ಗಾಡಿ 1,70,000. ನನ್ ಕಾರ್ ಕೊಡ್ಬಿಡ್ತಾ ಇದೀನಿ ಅಲ್ಲ, ಅದ್ರ 50,000 ಡಿಸ್ಕೌಂಟ್ ಮಾಡಿ 1,25,000ಗೆ. 1,25,000 ಅದು 10 ಮಾಡಲ್ದು ಎಲ್ಲಾ ಫ್ಯೂಚರ್ ಸಮೇತ. ಅದು ನ್ಯೂ ಶೇಪ್. ಏನ್ ಮಾರ್ಕೆಟ್ ನಲ್ಲಿ 770 ಕಮ್ಮಿ ಇಲ್ಲ, 170ಗೆ ಕೊಡೋಣ. 1,70,000ಕ್ಕೆ ಬನ್ನಿ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 7,20,000ಗೆ 11 ಮಾಡಲ್ ಡೀಸೆಲ್ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ. ತುಂಬಾ ಚೆನ್ನಾಗಿತ್ತು ಕಾರು. ಇವಾಗ RC ತಗೊಳಕ್ಕೆ ಬಂದೆ. ಒಂದು 500-600 ಕಿಲೋಮೀಟರ್ ಓಡಿಸಿದ್ರಿ. ಸಖತ್ತಾಗಿದೆ. ಮೈಲೇಜ್ 25-26 ಕೊಡ್ತಾ ಇದೆ. 18 ಲಕ್ಷ ಓಕೆ ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. ಡೈರೆಕ್ಟ್ 8 ಲಕ್ಷ ಕೊಡ್ತೀನಿ. 8 ಲಕ್ಷಕ್ಕೆ ಬರೀ 8 ಲಕ್ಷಗೆ ನೋಡಲ್ದು. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನೀವು 12 ಲಕ್ಷ ಇದು ಹೇಳ್ತಾರೆ, 12 lakhs ಅಟ್ ಲೀಸ್ಟ್ ಹೇಳೇ ಹೇಳ್ತಾರೆ. ನಮ್ಮ ಹತ್ರ 7,50,000 ಕೊಡಿ, NOC ಸಮೇತ ಕೊಡ್ಬಿಡ್ತೀನಿ. 7,50,000 7.5 ಲಕ್ಷ ವಿತ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. 3.5 ಲಕ್ಷಕ್ಕೆ ಶಿಫ್ಟ್ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ದು ಅಲ್ಫಾಗಾಲ್ಗೆ ವಿಸಿಟ್ ಮಾಡಿ 6 ಲಕ್ಷಕ್ಕೆ ಕೊಡ್ತೀನಿ. ಬರೀ 6 ಲಕ್ಷಗೆ. ನಾನು ಹೇಳ್ತಾ ಇಲ್ಲ ಸರ್ ದೊಡ್ಡ ಗಾಡಿ ಚಿಕ್ಕ ಬಜೆಟ್ ನಲ್ಲಿ ಅಂತ. ಹಾಗೆ ಎಜ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನೀವು 2020 ಮಾಡಲ್ 7 ಲಕ್ಷದಿಂದ ಕಮ್ಮಿ ಇಲ್ಲ, 5,85,000ಗೆ 5,85,000 ಕೊಡೋಣ ಸರ್. ನಿಮ್ ಇಸ್ಕರಿಗೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಒಂದೇ ಶೂಟ್ ಡೈರೆಕ್ಟ್ ಆಗಿ 1,70,000 ಕೊಡೋಣ. 1,70,000ಕ್ಕೆ ಸ್ಟೇರಿಂಗ್ AC ಏರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಬರೀ 3.80ಗೆ ಕೊಡ್ತೀನಿ. 3,80,000ಗೆ 3,80,000 ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಇದು ಸೈಕೆ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ, ಅದನ್ನು ಆಟೋಮೆಟಿಕ್ 16 ಮಾಡಲ್ ಬರೀ 4,75,000 ಕೊಡೋಣ ಸರ್. 4 ಲಕ್ಷ 2010 ಮಾಡಲ್ ಆಲ್ಟೋ K10. ಈ ಗಾಡಿ ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೆ 2.5 ಲಕ್ಷ ಇದೆ. 1,70,000ಗೆ K ಸೀರೀಸ್ ಇಂಜಿನ್ ಬರುವ ವಿತ್ ಪವರ್ ಸ್ಟೇರಿಂಗ್ AC ಎಲ್ಲ ಇರುವ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀರಿ. ಮತ್ತೊಂದು ಸರಿ ನಾವು ಇವತ್ತು ಅಲ್ಫಾ ಕಾರ್ಸ್ ಬಂದಿದ್ದೀನಿ. ಏನಕ್ಕಂದ್ರೆ ಮತ್ತೊಂದು ಹೊಸ ವಿಡಿಯೋ ಮಾಡೋಣ. ಹಾಗೆ ಪ್ರೈಸಿಂಗ್ ಎಲ್ಲ ಏನೇನಾಗಿದೆ, ಏನೇನು ಚೇಂಜ್ ಆಗಿದೆ ಎಲ್ಲ ಕೇಳೋಣ ಅಂತ ಅಂದ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ದಿವಸ ಚೆನ್ನಾಗಿದ್ದೀನಿ. ಬಹಳ ದಿವಸ ಆದ್ಮೇಲೆ ಬಂದಿದ್ದಾರೆ ರವಿ. ಪಾಪ ಊರಿನಲ್ಲಿ ಇದ್ದಿದ್ದು ಅವರು. ನಾನು ಫೋನ್ ಮಾಡಿ ಕರ್ಸಿದ ತಕ್ಷಣ ಪಾಪ ಊರಿಂದ 500 ಕಿಲೋಮೀಟರ್ ಇಂದ ಬಂದ್ಬಿಟ್ಟಿದ್ದಾರೆ. ಬರೀ ನಿಮ್ಗೋಸ್ಕರ ಕಾರ್ ತೋರಿಸ್ಬೇಕು, ನೀವು ಬನ್ನಿ ಕಾರ್ ತಗೊಂಡ್ ಹೋಗ್ತೀರಾ ಅಂತ ನಿಮ್ಗೋಸ್ಕರ ಪಾಪ ಅವರು ಅಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ. ಇವ್ರ ಚಾನೆಲ್ಗೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸತಿ ಹಬ್ಬ ರಂಜಾನ್ ಹಬ್ಬನೂ ಹೋಗ್ಬಿಟ್ಟಿದ್ದಾರೆ, ಯುಗಾದಿ ಹಬ್ಬನೂ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಹಬ್ಬನಲ್ಲಿ ಆಫರ್ಸ್ ಕೊಡ್ತಾರೆ. ನಾನು ವಿತೌಟ್ ಹಬ್ಬ 20 ವರ್ಷಕ್ಕೆ 365 ಡೇಸ್ 365 ದಿವಸ ಟೋಟಲ್ ಆಫರ್ ನಮ್ಮ ಶೋರೂಮ್ ನಲ್ಲಿ. ಎನಿ ಟೈಮ್ 365 ದಿವಸ ನಮ್ಮ ಹತ್ರ ಎಲ್ಲಾ ದಿವಸಾನು ಆಫರ್ ಇದ್ದೇ ಇರುತ್ತೆ. 101% ಆಫರ್ ಇದ್ದೇ ಇರುತ್ತೆ. ಹಬ್ಬಗೆ ತಗೊಳ್ಳಿ ಆಫರ್, ಇದಕ್ಕೆ ತಗೊಳ್ಳಿ, ಅದಕ್ಕೆ ತಗೊಳ್ಳಿ. ನಮ್ಮ ಹತ್ರ ಸ್ಟೋರಿ ಇಲ್ಲ, ಟ್ರಾನ್ಸ್ಪರೆಂಟ್. ನಮ್ಮ ಹತ್ರ ಯಾವಾಗ ಬಂದ್ರು ಯಾವಾಗಾದ್ರೂ ಬನ್ನಿ ನೀವು, 24 hours ಆಫರ್ ಇದ್ದೇ ಇರುತ್ತೆ ಸರ್. ಮತ್ತೊಂದ್ಸರಿ ಹಾಗೆ ಶೋರೂಮ್ ಹೆಸರು, ಲೊಕೇಶನ್ ಸರ್, ಹೊಸ ಸಬ್ಸ್ಕ್ರೈಬರ್ ಸರ್. ಹೊಸ ನಮ್ ಫೇಸ್ ಲೊಕೇಶನ್ ಇವ್ರು ಹೇಳ್ತಾ ಇದಾರೆ ನೋಡಿ, ಫೇಸ್ ಲೊಕೇಶನ್. ಇನ್ನೊಂದ್ಸತಿ ಹೊಸ ಸಬ್ಸ್ಕ್ರೈಬರ್ ಆಗಿ ಹೇಳ್ಬಿಡ್ತೀನಿ. ಬನ್ನಘಟ್ಟ ರೊಟ್ಟೆ ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅರ್ಕೆರೆ ಸಿಗ್ನಲ್. ಬಸ್ ನಲ್ಲಿ ಬಂದನು ಆರಾಮಾಗಿ 99 ಇಯರ್ಸ್ ಓಲ್ಡ್ ಮ್ಯಾನ್ ನಡ್ಕೊಂಡ್ ಬರ್ಬೋದು. ಇಲ್ಲಿ ನೋಡಿ 99 ಇಯರ್ಸ್ ಆರಾಮಾಗಿ ನಡ್ಕೊಂಡ್ ಬರ್ಬಹುದು. ಸ್ಟಾಕ್ ತೋರ್ಸಪ್ಪ. ಸ್ಟಾಕ್ ನೋಡಿ ಹೆಂಗಿದೆ, ತುಂಬಿ ಆಚೆ ಬಂದ್ಬಿಟ್ಟಿದೆ. ಬರೀ ನಮ್ಮ ವಿಶ್ವರಿಗೆ ನಾನು ರವಿ ಬರ್ತಾ ಇದ್ದಾರ ಅಂತ ಪೂರ್ತಿ ತುಂಬಿಟ್ಟಿದ್ದೀನಿ. ಅಲ್ಫಾ ಕಾರ್ಸ್ 88 ಗಾಡಿ, 88 ವೆಹಿಕಲ್ಸ್ ಇದೆ ಸ್ಟಾಕ್ ನಲ್ಲಿ. ಆಚೆ ಒಂದು 20 ಗಾಡಿ ಇರಬಹುದು. 100+ ವೆಹಿಕಲ್ಸ್ ಇದೆ. ಯಾಕೆ ಇದು 100+ ವೆಹಿಕಲ್ಸ್ ಅಂತ ಕೇಳಿ, ಫಸ್ಟ್ ನಮ್ಮ ಶೋರೂಮ್ ಅಲ್ಲಿ BTM ಲೇಔಟ್ ವೇಗಾ ಸಿಟಿ ಬ್ಯಾಕ್ ಸೈಡ್ ಇತ್ತು. ನಮ್ಗೆ ಕಸ್ಟಮರ್ ಬಂದು ನನ್ಗೆ ಹೇಳ್ತಾ ಇದ್ರು ಈ ಗಾಡಿ ಸಿಗ್ಲಿಲ್ಲ, ಆ ಗಾಡಿ ಸಿಗ್ಲಿಲ್ಲ ಅಂತ. ನನ್ಗೆ ಬೇಜಾರಾಗ್ಬಿಡ್ತಾ ಇತ್ತು. ಯಾಕೆ ನಾನು ಕಸ್ಟಮರ್ಗೆ ಫುಲ್ಫಿಲ್ ಮಾಡ್ತಾ ಇಲ್ಲ ಅವ್ರದ್ದು ನೀಡ್ ಅಂತ. ಆ ಕಾರಣಕ್ಕೆ ಇಲ್ಲಿ ದೊಡ್ಡ ಶೋರೂಮ್ ಮಾಡಿ 12,000 ಸ್ಕ್ವೇರ್ ಫೀಟ್ ಮಾಡ್ಬಿಟ್ಟು ಎಲ್ಲಾ ಗಾಡಿ ತಗೊಂಡ್ ಬಂದ್ಬಿಟ್ಟಿದೀನಿ. ಇವಾಗ ನಾನು ಹ್ಯಾಪಿ ಸ್ಯಾಟಿಸ್ಫ್ಯಾಕ್ಷನ್ ಇದೀನಿ, ನಮ್ ಕಸ್ಟಮರ್ಗೆ ಎಲ್ಲಾ ತರ ಗಾಡಿ ಸಿಗುತ್ತೆ ಅಂತ. ಸೊ ನೀವು ಯಾರನ್ನ ಕಸ್ಟಮರ್ ಬಂದ್ರಂದ್ರೆ ನಿಮ್ಗೆ ಆಲ್ಮೋಸ್ಟ್ ವ್ಯೂವರ್ಸ್ ಗಳು ಸೊ ಯಾವ್ದು ಬೇಕಾತರ ಗಾಡಿ, ಎಲ್ಲಾ ತರ ಎಲ್ಲ ವೇರಿಯಂಟ್, ಎಲ್ಲಾ ತರ ಮಾಡಲ್ ಅಲ್ಲಿ ಎಲ್ಲಾ ತರ ಗಾಡಿ ಇದ್ಬಿಡ್ತಾ. ಅದಕ್ಕೆ ಅವರು ಜಾಗ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಲೋನ್ ಬಗ್ಗೆ 2012 ಮಾಡಲ್ ಇಂದ ನಿಮ್ಗೆ
ಎಲ್ಲ ವೆಹಿಕಲ್ಗೆ ಮಾಡ್ಕೊಡ್ತೀನಿ. ಓಕೆ ಪ್ಲಸ್ ಎಲ್ಲರೂ ಬೆಂಗಳೂರಿನಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದ್ರೂ ಇಲ್ಲಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಎಂಪ್ಲಾಯ್ ಇದ್ರೂ ಮಾಡ್ಕೊಡ್ತೀನಿ, ನಾವು ಸೆಲ್ಫ್ ಎಂಪ್ಲಾಯ್ ಇದ್ರೂ ಮಾಡ್ಕೊಡ್ತೀನಿ, ಬಿಸ್ನೆಸ್ ಮ್ಯಾನ್ ಇದ್ರೂ ಮಾಡ್ಕೊಡ್ತೀನಿ, ಎಲ್ಲರಿಗೆ ನಾವು ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ದು ಬಂದ್ರೆ ಆರಾಮಾಗಿ ಮಾಡಿಸ್ಕೊಡೋಣ. ಪ್ರೊಫೈಲ್ ಹಿಂದೆ ಮುಂದೆ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ್ಲೂ ಸ್ವಲ್ಪ ಹಿಂದೆ ಮುಂದೆ ಇದ್ರೆ ಆಗುತ್ತೆ, ಜಾಸ್ತಿ ಹಿಂದೆ ಮುಂದೆ ಇದ್ರೆ ಆಗಲ್ಲ. ಓಕೆ ಓಕೆ ಸರ್, ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸ್ಟಾರ್ಟ್ ಸೊ ಮಾಡಿ. ವಿಡಿಯೋನ ಶುರು ಮಾಡೋಣ. ಹಾಗೇನೆ ಯಾರ್ಯಾರೆಲ್ಲ ಯೂಸ್ ಕಾರ್ ನೋಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರೋದು ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್, ಇದು ಅಲ್ಫಾ ಕಾರ್, ನಮಸ್ಕಾರ. ಅಲ್ಫಾ ಕಾರ್ಗೆ ಬಂದ್ರು, ಯಾವ ತರ ನಮ್ದು ಎಕ್ಸ್ಪೀರಿಯನ್ಸ್ ಇತ್ತು, ಹೇಗಿತ್ತು, ನೀವು ಸ್ವಲ್ಪ ಹೇಳಿ ಸರ್. ಸರ್, ಅಲ್ಫಾ ಕಾರಲ್ಲಿ ನಾನು ಕಾರ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು ಕಾರು. ಇವಾಗ RC ಕಾರ್ ತೊಗೊಳಕ್ಕೆ ಬಂದೆ, ಒಂದು 500-600 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸಖತ್ತಾಗಿದೆ, ಮೈಲೇಜ್ 25-26 ಕೊಡ್ತಾ ಇದೆ. ಹೋಂಡಾ ಅಮೇಜ್ ತೊಗೊಂಡಿದ್ದೀನಿ. ಎಲ್ಲ ಶೋರೂಮ್, ನೀವು ಶೋರೂಮ್ ಎಲ್ಲ ಓಡಾಡಿದ್ದೀರಾ ಸರ್? ಹೌದು, ಎಲ್ಲೆಲ್ಲ ಓಡಾಡಿದ್ದೀರಾ? ಒಂದು 10-15 ಶೋರೂಮ್ಗೆ ಹೋಗಿದ್ದೀನಿ. ಎಷ್ಟು ತಿಂಗಳು ತಗೊಂಡ್ರು ಸರ್ ಗಾಡಿ ತಗೊಳ್ಳಕ್ಕೆ? ಒಂದು 4 ತಿಂಗಳಾಗಿದೆ. 4 ತಿಂಗಳಿಂದ ಅಷ್ಟು ಶೋರೂಮ್ ಓಡಾಡಿ ನೀವು 4 ತಿಂಗಳು ಆದ್ಮೇಲೆ ಇಲ್ಲಿ ಬಂದ್ರು. 4 ತಿಂಗಳು ಆದ್ಮೇಲೆ ಬಂದ್ರು. ಸ್ಟಾಫ್ ಹೆಂಗಿದ್ರು ನೋಡಿ, ರೆಡ್ಡಿ ಇವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಮಾತಾಡೋದು. ಇಲ್ಲಿ ಫೇಸ್ ತೋರಿಸಿ ರೆಡ್ಡಿಗೆ. ಇವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ನಮ್ ಸ್ಟಾಫ್ದು ನಮ್ದು ಯಾವ ತರ ಇತ್ತು ಗಾಡಿ? ಅವ್ರು ನಮ್ಮ ಫ್ರೆಂಡೇ ರೆಡ್ಡಿ ಅವರು, ಅವರೇ ಫೋನ್ ಮಾಡಿ ಇಲ್ಲೇ ಬಂದು ತಗೊಳ್ಳಿ ಅಂತ ಹೇಳಿದ್ರು. ಪಕ್ಕ ಇತ್ತು. ಅಮೌಂಟು ನನ್ನ ಬಜೆಟ್ ಅಲ್ಲಿ, ನಿಮ್ ಬಜೆಟ್ ನಲ್ಲಿ ಕಂಪೇರಿಂಗ್ ಟು ಬೇರೆ ಶೋರೂಮ್ ನಮ್ಗೂ ಪರವಾಗಿಲ್ಲ, ಚೆನ್ನಾಗಿ. ಒಂದ್ 50,000 1 ಲಕ್ಷ ವ್ಯತ್ಯಾಸ, 75,000 ಇತ್ತು. 75,000 ವ್ಯತ್ಯಾಸ ಇತ್ತು. ಕ್ವಾಲಿಟಿ ಹೆಂಗಿತ್ತು ಸರ್ ಗಾಡಿ? ಕ್ವಾಲಿಟಿ ಸಕ್ಕತ್ತಾಗಿದೆ ಸರ್. ನಿನ್ನ ಗಾಡಿ ಓಡಿಸಿದ್ದೀನಿ, ಪಕ್ಕ ಇದೆ ಗಾಡಿ. ಪಕ್ಕ ಆಯ್ತು ಸರ್, ಥ್ಯಾಂಕ್ ಯು. ಸಾಕು ಸರ್. ಸರ್, ಅಲ್ಫಾ ಕಾರ್ಸ್ ಅಲ್ಲಿ ಮೊದಲನೇ ಗಾಡಿ ಯಾವ ಸರ್ ಇವತ್ತು? ಸರ್, ನಿಮ್ಗೆ ಲೋ ಬಜೆಟ್ ನಲ್ಲಿ, ಬಜೆಟ್ ಲೋ, ಓಕೆ, ಮಾಡೆಲ್ ಜಾಸ್ತಿ, ಓಕೆ, 0 ಡೌನ್ ಪೇಮೆಂಟ್ ನಲ್ಲೇ ಗಾಡಿ ಕೊಡೋಣ ಫಸ್ಟ್ ಗಾಡಿನ. ಹೌದಾ ಸರ್? ಯಾವ ಸರ್ ಅದೀಗ? ಖುಷಿ ಆಗ್ಬೇಕು ನಮ್ ವಿಷ್ಕರು. ನ್ಯಾನೋನಾ ಸರ್? ಹ್ಯಾಪಿ ಇದ್ರೆ ನಾನು ಹ್ಯಾಪಿ ಇರೋ ತರ. ಓಕೆ ಓಕೆ. ನಾನು 2014 ಮಾಡೆಲ್ದು ಓಕೆ, ಸಿಂಗಲ್ ಓನರ್ ವೆಹಿಕಲ್. ಯಾವ್ದು ಹೇಳಿ? 2014 ಮಾಡೆಲ್ ಸಿಂಗಲ್ ಓನರ್. ಸಿಂಗಲ್. ಈ ಪ್ರೈಸ್ ಗೆ ಆಟೋ ಸಿಗಲ್ಲ, ನಾನು ಕಾರ್ ಕೊಡ್ತೀನಿ. ಏನ್ ಹೇಳ್ತೀವಿ ಸರ್? ಆಟೋ ಸಿಗಲ್ವಾ? ಹೌದು ಸರ್, 2014 ಮಾಡೆಲ್ ಆಟೋ ನಮ್ ಫ್ರೆಂಡ್ ಬಂದಿದೆ, ಮೊನ್ನೆ ತಗೊಂಡ್ರು. 1,70,000 ಅಂತ. 2014 ಮಾಡೆಲ್ ಸರ್. ಹಾಗೆ ಇದೆಯಾ ಸರ್? ಡೋರ್ಸ್ ಇರಲ್ಲ, AC ಇರಲ್ಲ, ಪವರ್ ಸ್ಟೇರಿಂಗ್ ಇರಲ್ಲ, ಪವರ್ ವಿಂಡೋಸ್ ಇರಲ್ಲ, ಸೇಫ್ಟಿ ಇರಲ್ಲ. ಆ ತರ ಗಾಡಿ 1,70,000. ನನ್ ಕಾರ್ ಕೊಡ್ಬಿಡ್ತಾ ಇದೀನಿ ಅಲ್ಲ, ಅದ್ರ 50,000 ಡಿಸ್ಕೌಂಟ್ ಮಾಡಿ 1,25,000ಗೆ. 1,25,000 ಅದು 0 ಡೌನ್ ಪೇಮೆಂಟ್ ನಲ್ಲಿ, ಜಾಬ್ ನಲ್ಲಿ ಕಾಸಿಲ್ಲ ಅಂದ್ರೂ ಬನ್ನಿ ಗಾಡಿ ತಗೊಂಡ್ ಹೋಗ್ತಾ ಇದೀವಿ. ಓಕೆ 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 ಸರ್. ನೆಕ್ಸ್ಟ್ ಸರ್, ಸೂಪರ್ ಒಂದು ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ? ಅದೂನು BMW ಬೆನ್ಸ್ ತರ ಗಾಡಿ ಬೇಕು ಸರ್. ಪ್ರೀಮಿಯಂ ಆಗಿ ಕುತ್ಕೊಂಡು ಹೋಗ್ಬೇಕು, ನಮ್ಗೆ ಬಜೆಟ್ ಕಮ್ಮಿ ಇರಬೇಕು. ಶಿಫ್ಟ್ ಇಂದ ಕಮ್ಮಿ ಬಜೆಟ್ ಗೆ ಗಾಡಿ ಬೇಕು. 8 ಹೇರ್ ಬ್ಯಾಗ್ ಬರುತ್ತೆ. ಎಷ್ಟು ಹೇರ್ ಬ್ಯಾಗ್ ಹೇಳಿ? 8 ಹೇರ್ ಬ್ಯಾಗ್, ಸನ್ ರೂಫ್, ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ 3 ಲಕ್ಷ ರೂಪಾಯಿದು ಬರುತ್ತೆ. ಹೆಡ್ಲೈಟ್ಸ್ 2 ಹೆಡ್ಲೈಟ್ಸ್ ಅದು 3 ಲಕ್ಷ ರೂಪಾಯಿ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರೋದು, LED ಟೈಲ್ ಲ್ಯಾಂಪ್ಸ್ ಸಮೇತ. ಇಷ್ಟು ಲಕ್ಸುರಿಯಸ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 6 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ, 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷ? 3 ಲಕ್ಷ ಗಾಡಿ, ಲಕ್ಸುರಿಯಸ್ ಗಾಡಿ ಕೊಡ್ತೀವಿ ಸರ್. ಓಕೆ. ನೆಕ್ಸ್ಟ್ ಸರ್, ಈ 2008 ನಲ್ಲಿ ಪ್ರೀಮಿಯಂ ಗಾಡಿ ಇದ್ದಿದ್ದು ಕೊರೋಲಾ. ಓಕೆ, ಟೊಯೋಟಾ ಕೊರೋಲಾ. ಓಕೆ. ಇಷ್ಟು ಪ್ರೀಮಿಯಂ ಗಾಡಿ, ಇಷ್ಟು ಜಬರ್ದಸ್ತ್ ಎಕ್ಸಲೆಂಟ್ ಇರುವ ಗಾಡಿ ಕೊರೋಲಾ. ಅದನ್ನು 2008 ಮಾಡೆಲ್. ಏನ್ ಸರ್ 3 ಲಕ್ಷ ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? 2 ಲಕ್ಷ ಒಳಗಡೆ ಕೊಡೋಣ. ಬರೀ 1,75,000ಗೆ, 1,75,000ಗೆ 2008 ಮಾಡೆಲ್ ಕೊರೋಲಾ ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ವ್ಯಾಗನರ್. ವ್ಯಾಗನರ್ 2010 ಮಾಡೆಲ್, ನ್ಯೂ ಶೇಪ್ ವಿತ್ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. 10 ಮಾಡೆಲ್ದು ಎಲ್ಲ ಫ್ಯೂಚರ್ಸ್ ಸಮೇತ. ಅದನ್ನು ನ್ಯೂ ಶೇಪ್. ಏನ್ ಮಾರ್ಕೆಟ್ ನಲ್ಲಿ 770 ಇಂದ ಕಮ್ಮಿ ಇಲ್ಲ, 170ಗೆ ಕೊಡೋಣ. 1,70,000ಕ್ಕೆ. ಇದು ಫಿಯೆಸ್ಟಾ ಸರ್? ಫೋರ್ಡ್ ಫಿಯೆಸ್ಟಾ. ಓಕೆ. 2011 ಮಾಡೆಲ್ದು ಡೀಸೆಲ್ ಗಾಡಿ. ಅದೂನು ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಅಲ್ಲ ಸರ್? ಒಳ್ಳೆ ಮೈಲೇಜ್ ಇರುವ ಗಾಡಿ. 11ದು ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ. 11 ಮಾಡೆಲ್ ಡೀಸೆಲ್ ಗಾಡಿ. ಎಷ್ಟು ಹೇಳಿ ಸರ್? ಸರ್, ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ. ಮಾರ್ಕೆಟ್ ನಲ್ಲಿ 3 ಲಕ್ಷ ಇಂದ ಕಮ್ಮಿ ಇಲ್ಲ, 7,20,000ಗೆ 11 ಮಾಡೆಲ್ ಡೀಸೆಲ್ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ. 7,20,000ಕ್ಕೆ ಸರ್. ನೆಕ್ಸ್ಟ್ ಸರ್ ಯಾವ ಸರ್? ಟಾಟಾ ಗಾಡಿ. ಟಾಟಾ ನಲ್ಲಿ ಟಾಟಾ ಜೆಸ್ಟ್. ಅದೂನು ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ. ಇದರಲ್ಲಿ ಆಟೋಮೆಟಿಕ್ ಸಿಗೋದು ತುಂಬಾ ಕಮ್ಮಿ. ಅದಕ್ಕೆ ಆಟೋಮೆಟಿಕ್ ಬೇಕು ಸರ್, ಡೀಸೆಲ್ ಬೇಕು, ಮೈಲೇಜ್ ಬೇಕು, ಎಲ್ಲ ಇರುವಾಗ ಬೇಕು ನಮ್ಗೆ. ಟಾಪ್ ಎಂಡ್ ಗಾಡಿನೂ ಬೇಕು ಅಂತ ಕಸ್ಟಮರ್ ಇದ್ದು ಡಿಮ್ಯಾಂಡ್ ಇತ್ತು. ಅದ್ನಲ್ಲಿನೂ ನಮ್ಗೆ ಪ್ರೈಸ್ ಕಮ್ಮಿ ಬೇಕು ಸರ್ ಅಂತ. ಓಕೆ. ಅದಕ್ಕೆ 2015 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, ಆಟೋಮೆಟಿಕ್. ಅದೂನು ಏರ್ ಬ್ಯಾಗ್, ABS, ಮ್ಯಾಕ್ ಲೆದರ್ ಸೀಟ್, ಡಿಫೋ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ಸ್ ಸಮೇತ. ಈ ಗಾಡಿ ಬರೀ ನಿಮಿಷ್ಕರಿಗೆ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಸರ್. ಡೈರೆಕ್ಟ್ 3,20,000 ಬಂಪರ್ ಆಫರ್. 4.5 ಲಕ್ಷದಿಂದ ಕಮ್ಮಿ ಇಲ್ಲ, 320ಗೆ ಡೈರೆಕ್ಟ್ ಆಗಿ 320.
17 ಮಾಡಲ್ ಒಂದು KUV ನೋಡ್ತಾ ಇದ್ದೀರಾ? ಹ್ಮ್ ಅದೂನು ಸರ್ ಏನು ಸರ್ SUV ಸೆಗ್ಮೆಂಟ್ 4 ಲಕ್ಷ ಮೇಲೆ ಹೇಳ್ತೀರಾ ನೀವು? ಓಕೆ ಗಾಡಿ ಇಷ್ಟು ದೊಡ್ಡ ಗಾಡಿ, ಅದೂನು 17 ಮಾಡಲ್ದು ಗಾಡಿ. ಇದು ಮಾಡಲ್ ಜಾಸ್ತಿ ಇದೆ ಅಂತ, ಮಾಡಲ್ ಜಾಸ್ತಿ ಇದೆ, ಪ್ರೈಸ್ ಕಮ್ಮಿ ಇದೆ, ಲೋನ್ ಆಗ್ಬಿಡುತ್ತೆ, ಲೋನ್ ಆಗುತ್ತೆ, ಲೋನ್ ಆಗ್ಬಿಡುತ್ತೆ, ಓಕೆ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ, 10-23 ಸಾವಿರನೂ ಆಗುತ್ತೆ, ಎಷ್ಟಾದ್ರೂ ಆಗುತ್ತೆ, ಲೋನ್ ಆಗುತ್ತೆ. ಈ ಗಾಡಿ 17 ಮಾಡಲ್ ಪಾಯಿಂಟ್ ಆಫ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ, ಅದನ್ನು ಸಿಂಗಲ್ ಓನ ವೆಹಿಕಲ್. 17 ಮಾಡಲ್ ಸಿಂಗಲ್ ಓನ KUV ಬರೀ 3 ಲಕ್ಷ ಕೊಡ್ತೀವಿ. ಬರೀ 3 ಲಕ್ಷ? ಬರೀ 3 ಲಕ್ಷ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ನಮ್ಮ ಹತ್ರ ಯಾವ್ದು ಇದೆ ಹೇಳಿ? ಫ್ಲೈಟ್ ತರ ಗಾಡಿ, ಮಹೀಂದ್ರ ಮರಾದೋ, ಇನೋವಾ ಇಂದ ಲಕ್ಸುರಿಯಸ್ ಗಾಡಿ, ಫಾರ್ಚುನರ್ ಇಂದ ಲಕ್ಸುರಿಯಸ್ ತರ ಒಳಗಡೆ ಕೂತ್ಕೊಂಡು ಓಡಿಸಬಹುದು. ಒಳಗಡೆ ಇಂಟೀರಿಯರ್ ತೋರಿಸ್ಕೊಡಿ ಸರ್. ಒಂದು ಫ್ಲೈಟ್ ನಲ್ಲಿ ಕೂತ್ಕೊಂಡು ಹೋಗ್ಬೇಕು, ಇಲ್ಲಿ ಕೂತ್ಕೊಂಡು ಹೋಗ್ಬೇಕು, ಅದಕ್ಕಿಂತ ಜಾಸ್ತಿ ಇದೆ. ಸೀಟ್ಸ್ ಕ್ಯಾಪ್ಟನ್ ಸೀಟ್ಸ್ ಇರೋದು, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2018 ಮಾಡಲ್ M8 ಟಾಪ್ ಎಂಡ್ ಮರಾದೋ, 2018 ಮಾಡಲ್ದು ಮರಾದೋ. ಈ ಮಾಡಲ್ ಮರಾದೋ ಅದೂನು ನಿಮ್ಮಿಸ್ಕರಿಗೆ 2018 ಮಾಡಲ್ ನಲ್ಲಿ ಏರ್ ಬ್ಯಾಗ್ ABS ಎಲ್ಲ ಫ್ಯೂಚರ್ ಸಮೇತ ಟೋಟಲಿ ಟಾಪ್ ಎಂಡ್. ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ನಿಮ್ಮಿಸ್ಕರಿಗೆ 18 ಮಾಡಲ್ದು. ಯಾವ್ದು ಮಾಡಲ್ದು ಹೇಳಿ? 18 ಮಾಡಲ್ದು. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ. ಸರ್ ಒಂದು ಇನೋವಾ ಕ್ರಿಸ್ಟಾ ತಗೊಳ್ಳಕ್ಕೆ ಹೋದ್ರೆ 18 ಲಕ್ಷ ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. ಡೈರೆಕ್ಟ್ 8 ಲಕ್ಷ ಕೊಡ್ತೀನಿ. 8 ಲಕ್ಷಕ್ಕೆ? ಬರೀ 8 ಲಕ್ಷಗೆ ಮಾರ್ಕೆಟ್ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಮಾರ್ಕೆಟ್ ನಲ್ಲಿ 13-14 ಲ್ಯಾಕ್ಸ್ ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ವ್ಯಾಲ್ಯೂ ಈ ಗಾಡಿಗೆ. 8 ಲಕ್ಷಕ್ಕೆ ಕೊಡೋಣ. 8 ಲಕ್ಷಕ್ಕೆ 0 ಡೌನ್ ಪೇಮೆಂಟ್? 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಓಕೆ ಸರ್, ಹೇಳಿ ನೆಕ್ಸ್ಟ್. ಸರ್ ನೆಕ್ಸ್ಟ್ ಇದು ರೆನಾಲ್ಟ್ ಲಾಂಚಿ ಒಂದು ಇಟ್ಟಿಗ 2016 ಮಾಡಲ್ದು. ಇಟ್ಟಿಗ ತಗೊಳ್ಳಕ್ಕೆ ಹೋದ್ರೆ ಎಷ್ಟು ಹೇಳಿ ಪ್ರೈಸ್? 750. 5 ಲಕ್ಷನೂ ಬೇಡ, 4,75,000ಗೆ 7 ಸೀಟರ್ 16 ಮಾಡಲ್ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಫೋರ್ಡ್ ಸ್ಟೇರಿಂಗ್ AC, ಏರ್ ಬ್ಯಾಗ್ ABS, ಲೆದರ್ ಸೀಟ್, ಸ್ಟೇರಿಂಗ್ ಎಲ್ಲ ಪೂರ್ತಿ ಫ್ಯೂಚರ್ ಇರುವ ಗಾಡಿ. ಇಟಿಯಿಂದ ಒಳ್ಳೆ ಗಾಡಿ ಲಾಡ್ಜಿ ಬರೀ 4,75,000ಗೆ ಮೇಂಟೆನೆನ್ಸ್ ಕಮ್ಮಿ, ಒಳ್ಳೆ ಗಾಡಿ, ತುಂಬಾ ಎಕ್ಸಲೆಂಟ್ ಗಾಡಿ ಅಂತ ಹೇಳ್ಬಹುದು. 4,70,000ಗೆ ಸರ್ ಕಸ್ಟಮರ್ ಕೇಳ್ತಾ ಇದ್ರು ನನ್ಗೆ, ಸರ್ ನೀವು ಚಿಕ್ಕ ಗಾಡಿ ಕಮ್ಮಿ ಪ್ರೈಸ್ ಕೊಡ್ತೀರಾ ಅಂತ. ನನ್ ದೊಡ್ಡ ಗಾಡಿ ದೊಡ್ಡ ಪ್ರೈಸ್ ಅಮೌಂಟ್ ಇರುತ್ತೆ. 14 ಲಕ್ಷ ಇರುವ ಗಾಡಿ 8 ಲಕ್ಷ ಕೊಡ್ತಾ ಇದ್ದೀನಿ. 6 ಲಕ್ಷ ಇರುವ ಗಾಡಿ 4,75,000 ಗಾಡಿ ಕೊಡ್ತಾ ಇದ್ದೀನಿ. 14-15 ಲಕ್ಷ ಇರುವ ಗಾಡಿ ನಿಮ್ಗೆ 8 ಲಕ್ಷ 9.5 ಲಕ್ಷ ಆ ತರ ಪ್ರೈಸಿಂಗ್ ನಲ್ಲಿ ದೊಡ್ಡ ಗಾಡಿನೂ ಚಿಪ್ ಪ್ರೈಸ್ಗೆ ಸಿಗುತ್ತೆ. ಬಂಪರ್ ಆಫರ್ಗೆ ಚಿಕ್ಕ ಗಾಡಿನೂ ಬಂಪರ್ ಆಫರ್ಗೆ ಸಿಗುತ್ತೆ. ಫಸ್ಟ್ ಈ ಇನೋವಾ ಹೇಳ್ಬಿಡ್ತೀರಾ ನಮ್ಗೆ? ಸರ್ ಇದೇ ಇನೋವಾ ತೋರಿಸ್ಬಿಡಿ. ಓಕೆ ಹೇಳಿ ಸರ್. 2016 ಮಾಡಲ್ NOC ಸಮೇತ, NOC ಸಮೇತ MP ಗಾಡಿ ಇದು. NOC ಸಮೇತ ಬಹಳ ಜನ ಹೇಳಲ್ಲ, ಕ್ಲಿಯರ್ ಕಟ್ ಹೇಳಿ ಮಾಡ್ತೀನಿ ಬಿಸ್ನೆಸ್. MP ಗಾಡಿ ಇದು, ಕ್ಲಿಯರ್ ಕಟ್, ಫೋರ್ಡ್ ಸ್ಟೇರಿಂಗ್ AC, ಏರ್ ಬ್ಯಾಗ್ ABS, ಲೆದರ್ ಸೀಟ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಇರುವ ಗಾಡಿ. 2016 ಮಾಡಲ್ದು. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನೀವು 12 ಲಕ್ಷ ಇದು ಹೇಳ್ತಾರೆ, 12 lakhs ಅಟ್ಲೀಸ್ಟ್ ಹೇಳೇ ಹೇಳ್ತಾರೆ. ನಮ್ಮ ಹತ್ರ 7,50,000 ಕೊಡಿ, NOC ಸಮೇತ ಕೊಡ್ಬಿಡ್ತೀನಿ. 7,50,000 7.5 ಲಕ್ಷ ವಿತ್ NOC. ನಿಮ್ಗೆ ಕರ್ನಾಟಕ ಗಾಡಿ ಬೇಕು ಡೈರೆಕ್ಟ್ ಕೊಡೋಣ ಹೋಗಿ 9.5 ಲಕ್ಷಗೆ. ಸರ್ ಮಾರ್ಕೆಟ್ ನಲ್ಲಿ 14 ಲಕ್ಷದಿಂದ ಕಮ್ಮಿ ಇಲ್ಲ. 9.5 ಲಕ್ಷಗೆ ಈ ಗಾಡಿ 9,50,000ಗೆ ವಿತ್ ಫೋರ್ಡ್ ಸ್ಟೇರಿಂಗ್ AC, ಏರ್ ಬ್ಯಾಗ್ ABS, ಲೆದರ್ ಸೀಟ್, ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಇರುವ ಗಾಡಿ ಬರೀ 9.5 ಲಕ್ಷ ಕೊಡೋಣ ಸರ್. 9.5 ಲಕ್ಷಕ್ಕೆ. ಮಾಡಲ್ ಓನರ್ ಸರ್ ಏನು ಸರ್? ಮಾಡಲ್ ಬಂದು 2016 ಮಾಡಲ್, ಸೆಕೆಂಡ್ ಓನರ್ ಸೇಮ್ ಇದು, ವಿತ್ ಫೋರ್ಡ್ ಸ್ಟೇರಿಂಗ್ AC, ಏರ್ ಬ್ಯಾಗ್ ABS, ಲೆದರ್ ಸೀಟ್, ಸ್ಟೇರಿಂಗ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎರಡೂ ವೈಟ್ ಕಲರ್, ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಕ್ರೇಟಾ ತೋರಿಸಿ ಸರ್ ಹಂಗೆ. ಸರ್ ನೆಕ್ಸ್ಟ್ ಕ್ರೇಟಾನಾ? ಇಲ್ಲಿ ಇದೆ ನೋಡಿ ಸರ್. ಓಕೆ ಸರ್ ಹೇಳಿ ಸರ್. ಸರ್ 2019 ಮಾಡಲ್ದು 2019 ಮಾಡಲ್ದು ಕ್ರೇಟಾ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ನೋಡಿ ಸರ್. ನಿಮ್ಗೆ ಎಲ್ಲ ದೊಡ್ಡ ಗಾಡಿ 1, 2, 3, 4, 5, 6 6ನೇ ಗಾಡಿನೂ ತೋರಿಸ್ತಾ ಇದ್ದೀನಿ. ದೊಡ್ಡ ಗಾಡಿನೇ ಎಲ್ಲ ಚೀಪ್ ಅಂಡ್ ಬೆಸ್ಟ್ ಪ್ರೈಸಿಂಗ್. ದೊಡ್ಡ ಗಾಡಿ ಬಟ್ ಪ್ರೈಸ್ ಚೆನ್ನಾಗಿ ಕಡಿಮೆ. ಸರ್ ಗಾಡಿ ದೊಡ್ಡ, ವ್ಯಾಲ್ಯೂಯೇಷನ್ ದೊಡ್ಡ, ಪ್ರೈಸ್ ಲೋ, ಕಡಿಮೆ. ನಮ್ಮ ಈಚೆಗೆ ಕಮ್ಮಿ ಬಜೆಟ್ ನಲ್ಲಿ ಹುಡುಕ್ತಾ ಇರ್ತಾರೆ. ಆ ಬಜೆಟ್ ಗೆ ನಮ್ಮ ಹತ್ರ ಬನ್ನಿ. ನಿಮ್ಗೆ ನೀವು ಯೋಚನೆ ಮಾಡ್ತೀರಲ್ಲ, ಅದಕ್ಕಿಂತ ಕಮ್ಮಿ ಬಜೆಟ್ ನಾವು ಗಾಡಿ ಕೊಡೋದು. ಥಿಂಕ್ ಮಾಡೋಕ್ಕಿಂತ ಕಡಿಮೆ ಕೊಡೋದು. ಸರ್ ಓಕೆ ಡೀಟೇಲ್ಸ್ ಹೇಳಿ. ಇದು 2019 ಮಾಡಲ್ದು ಕ್ರೇಟಾ, ಸಿಂಗಲ್ ಓನರ್ ವೆಹಿಕಲ್. ಯಾವ್ದು ಹೇಳಿ? 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಟೈಪ್ 2 ಕ್ರೇಟಾ. ರೆಕಾರ್ಡೆಡ್ ಶೋರೂಮ್ ಇಂದ 79,803 ಕಿಲೋಮೀಟರ್ ಓಡಿದೆ. ಎಲ್ಲ ಫ್ಯೂಚರ್ಸ್ ಸಮೇತ ಟೈಪ್ 2 ನಲ್ಲಿ ನಿಮ್ಗೆ ಫೋರ್ಡ್ ಸ್ಟೇರಿಂಗ್ AC, ಏರ್ ಬ್ಯಾಗ್ ABS, ಲೆದರ್ ಸೀಟ್, ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ ಸಮೇತ. ಇಷ್ಟು ಫ್ಯೂಚರ್ ಎಲ್ಲ ಇರುವ ಗಾಡಿ
ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಒಂದೇ ಶಾಟ್ ಒಂದೇ ಶೂಟ್ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಗೆ 11 ಲಕ್ಷನೂ ಬೇಡ, 10 ಲಕ್ಷನೂ ಬೇಡ, 9 ಲಕ್ಷನೂ ಬೇಡ, 8.5 ಲಕ್ಷಗೆ ಡೈರೆಕ್ಟ್ ಆಗಿ 8.5 ಲಕ್ಷಗೆ ಮಾರ್ಕೆಟ್ ನಲ್ಲಿ 12 lakhs ಇಂದ ಕಮ್ಮಿ ಇಲ್ಲ ಸರ್. ಅದನ್ನು ಸಿಂಗಲ್ ಓನರ್ ಕಾಡೆಡ್ ಹೊಡೆಯುವ ಗಾಡಿ ಕೊಡ್ತಾ ಇದೀನಿ ಕ್ರೇಟಾ. ನಿಮ್ಗೆ ಸಿಂಗಲ್ ಓನರ್ ಗಾಡಿ 19 ಮಾಡಲ್ ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. i20 ಸಿಗಲ್ಲ ಸರ್, ಕ್ರೇಟಾ ಕೊಡ್ತೀನಿ ನಾನು ಆ ಪ್ರೈಸ್ಗೆ. ಹಲೋ 2019 ಮಾಡಲ್ ಸಿಂಗಲ್ ಓನರ್ ಕ್ಯಾಪ್ಚರ್ ಅದನ್ನು 33,000 ರೆಕಾರ್ಡೆಡ್ ಓಡಿದೆ ವಿತ್ ಫೋರ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಲ್ಟ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಜಾಸ್ತಿ SUV ಸೆಗ್ಮೆಂಟ್ ಸರ್ ಇದು. XUV 500 ತರ ಬರುತ್ತೆ. 19 ಮಾಡಲ್ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು ಸಿಂಗಲ್ ಓನರ್ 33,000 ಓಡಿರೋ ಗಾಡಿ 8 ಲಕ್ಷ ಇರುತ್ತೆ. ಕಮ್ಮಿ ಅಂದ್ರೆ 8 ಲಕ್ಷ ಇರುತ್ತೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, ಡೈರೆಕ್ಟ್ ಆಗಿ ಒಂದೇ ಶಾಟ್ ಒಂದೇ ಶೂಟ್ ಎಷ್ಟ್ಗೆ 6 ಲಕ್ಷಗೆ 6 ಲಕ್ಷಗೆ. ಈ ಸತಿ ನಿಮ್ ತಲೆನಲ್ಲಿ ಓಡ್ತಾ ಇರ್ಬೋದು, ಏನ್ ಸರ್ ಈ ಸತಿ ದೊಡ್ಡ ದೊಡ್ಡ ಗಾಡಿ ಎಲ್ಲ ಕಮ್ಮಿ ಬಜೆಟ್ ಗೆ ಕೊಡ್ತಾ ಇದ್ದೀರಾ ಅಂತ. ನಮ್ ವೀಕ್ಷಕರಿಗೆ ನಾನು ಹೇಳ್ತಾ ಇಲ್ಲ ಸರ್, 365 ಡೇಸ್ ನಮ್ಮ ಹತ್ರ ಹಬ್ಬಗೆ ಆಫರ್, ಇದಕ್ಕೆ ಆಫರ್, ಅದಕ್ಕೆ ಆಫರ್ ಇಲ್ಲ. ಡೈರೆಕ್ಟ್ ಆಗಿ ಆಫರ್ ಕೊಡೋದು ನಾವು. ಸರ್ ಶಿಫ್ಟ್ ಮಾರುತಿ ಸುಜುಕಿ ಶಿಫ್ಟ್ 2000 ಯಾವ ಮಾಡಲ್ ಹೇಳಿ? 12 ಮಾಡಲ್. ಫಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ, 4.5 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ಅಲ್ಲಿ. ಚಾಲೆಂಜ್ ಮಾಡ್ಬಿಡ್ತೀನಿ, 3.5 ಲಕ್ಷ ಕೊಡೋಣ. 3.5 ಲಕ್ಷಕ್ಕೆ ಡೈರೆಕ್ಟ್ 3.5 ಲಕ್ಷ ಕೊಡೋಣ ಈ ಗಾಡಿ. ಸೆಕೆಂಡ್ ಓನರ್ದು ನ್ಯೂ ಶೇಪ್ ತೋರಿಸಿ ಸರ್. ಏನಾದ್ರು ಹಳೆ ಶೇಪ್ ತಟಾ ಶೇಪ್ ಅಂತ ತಿಳ್ಕೊಂತಾರ ಅವರು? ಹೊಸ ಶೇಪ್ದು ಅದ್ ಗಾಡಿ, ಅದೂನು ನ್ಯೂ ಶೇಪ್ ಗಾಡಿ, ಅದೂನು 12 ಮಾಡಲ್ 3.5 ಲಕ್ಷಗೆ. ಎಷ್ಟು ಜಬರ್ದಸ್ತ್ ಸೈಕ್ ಇರುವ ಗಾಡಿ. ಬರೀ 3.5 ಲಕ್ಷಗೆ ಸರ್. 100% ಮಾರ್ಕೆಟ್ ಅಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. 3.5 ಲಕ್ಷಗೆ ಶಿಫ್ಟ್ ಕೊಡ್ತೀನಿ ಸರ್, ಸೆಕೆಂಡ್ ಓನರ್ದು. ಈಕೋ ಸ್ಪೋರ್ಟ್ಸ್ ಫೋರ್ಡ್ ನಂಬರ್ 1 USA ನಂಬರ್ 1 ಕಂಪನಿ ಈಕೋ ಫೋರ್ಡ್ ನಲ್ಲಿ ನಂಬರ್ 1 ಗಾಡಿ ಬಂದು ಈಕೋ ಸ್ಪೋರ್ಟ್ಸ್. ಬ್ಲಾಕ್ ಕಲರ್ ಗಾಡಿ ಚಕ ಹೊಡಿತಾ ಇದೆ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ. 2014 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 2014 ಮಾಡಲ್ದು. ಸೆಕೆಂಡ್ ಓನರ್, ಫೋರ್ ಸ್ಟೇರಿಂಗ್, ಲೆದರ್ ಸೀಟ್ಸ್, ಡಿಫಾಗೋ ಸ್ಟೇರಿಂಗ್ ಗೊಂಟು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್, ಕ್ರೋಮ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಇದೆ. ತುಂಬಾ ಒಳ್ಳೆ ಇದೆ ಈ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಒಂದೇ ಶಾಟ್ ಒಂದೇ ಶೂಟ್ ಡೈರೆಕ್ಟ್ ಆಗಿ ಬನ್ನಿ, ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 4 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷದಿಂದ ಕಮ್ಮಿ ಇಲ್ಲ, 4 ಲಕ್ಷ ಕೊಡ್ತಾ ಇದ್ದೀನಿ. 4 ಲಕ್ಷ ಕೊಡ್ತೀರಾ? ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ 2009 ಮಾಡಲ್ದು i10 ಇದೆ ನೋಡಿ ಸರ್. ಗೋಲ್ಡ್ ಕಲರ್ ಗೋಲ್ಡ್ ಕಲರ್ದು 9 ಮಾಡಲ್ದು i10 ಸೆಕೆಂಡ್ ಓನರ್. ಫೋರ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಅಂಡ್ ಕಂಡೀಷನ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ 9 ಮಾಡಲ್ದು 2.5 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ 2.5 ಲಕ್ಷ ಕೊಡ್ತೀನಿ ಸರ್. ನೆಕ್ಸ್ಟ್ ಡೆಟ್ಸನ್ ರೆಡಿಗೋ ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಇದೆ. 6 ಸೀಟರ್ ವೆಹಿಕಲ್ ವಿತ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಚೆನ್ನಾಗಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ 7,20,000 ಕೊಡ್ತೀನಿ. 7,20,000ಗೆ. ಹೌದಾ ಸರ್? ನೆಕ್ಸ್ಟ್ ಹೋಂಡಾ ಅಮೇಜ್ ಸರ್. ಇದು ಯಾವ ಮಾಡಲ್ ಹೇಳಿ? 16 ಮಾಡಲ್ 16 ಮಾಡಲ್ VX ಟಾಪ್ ಅಂಡ್ ಆಪ್ಷನಲ್ ಇದು. ವಿತ್ ಫೋರ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಮ್ಯಾಗ್ ವೀಲ್ ಲೆದರ್ ಸೀಟ್ ಡಿಫಾಗೋ ಮುಂದ್ಬಿಟ್ಟು ಎಲ್ಲ ಫೀಚರ್ಸ್ ಇದೆ. ಎಲ್ಲ ಫೀಚರ್ ಇರುವ ಗಾಡಿ. ಇಷ್ಟು ಸೈಕ್ ಇರುವ ಗಾಡಿ. ಯಾವ ಮಾಡಲ್ ಹೇಳಿ? 16 ಮಾಡಲ್. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 3,80,000ಗೆ 3,80,000ಗೆ 16 ಮಾಡಲ್ ಅಮೇಜ್, ಅದನ್ನು VX ಆಪ್ಷನಲ್ ಕೊಡ್ತೀನಿ. ಒನ್ ಆಫ್ ಫ್ಲೂಯಿಡಿಕ್ 17 ಮಾಡಲ್. ಯಾವ ಮಾಡಲ್ ಹೇಳಿ? 17 ಮಾಡಲ್. 14 ಮಾಡಲ್ ಸಿಗ್ಬಾರ್ದು, ಆ ಪ್ರೈಸಿಂಗ್ ಕೊಡ್ತೀನಿ ಸರ್. 17 ಮಾಡಲ್ ಟಾಪ್ ಅಂಡ್ ವೆಹಿಕಲ್ VT ಪೆಟ್ರೋಲ್ ವೇರಿಯಂಟ್ ವಿತ್ ಫೋರ್ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಮ್ಯಾಗ್ ವೀಲ್ ಡಿಫಾಗೋ ಸ್ಟೇರಿಂಗ್ ಕಂಟ್ರೋಲ್ ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಡೆಮನ್ಕೇಟಿಂಗ್ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. 17 ಮಾಡಲ್. ಯಾವ ಮಾಡಲ್ ಹೇಳಿ? 17 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ 17 ಮಾಡಲ್ದು ಮಾರ್ಕೆಟ್ ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 8 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 6 ಲಕ್ಷಕ್ಕೆ ಕೊಡ್ತೀನಿ. ಬರೀ 6 ಲಕ್ಷಗೆ. ನಾನು ಹೇಳ್ತಾ ಇಲ್ಲ ಸರ್ ದೊಡ್ಡ ಗಾಡಿ ಚಿಕ್ಕ ಬಜೆಟ್ ನಲ್ಲಿ ಅಂತ, ಅದಕ್ಕೆ 6 ಲಕ್ಷಕ್ಕೆ 17 ಮಾಡಲ್ ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಬನ್ನಿದ ಇಟಿಯೋಸ್ ಕೊಡೋಣ. ಹೇಳಿ ಸರ್. ಸರ್ ಇಟಿಯೋಸ್ 2000 ಯಾವ ಮಾಡಲ್ ಹೇಳಿ? 2012 ಮಾಡಲ್ದು ಇಟಿಯೋಸ್. ಇದರಲ್ಲಿ ನಿಮ್ಗೆ ಫೋರ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಟೊಯೋಟಾ ಇಟಿಯೋಸ್ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್. ಟೊಯೋಟಾ ಇಟಿಯೋಸ್ ಲೀವಾನೆ ನಿಮ್ಗೆ
3.5 ಲಕ್ಷದಿಂದ ಕಮ್ಮಿ ಇಲ್ಲ, ಇದು 4 ಲಕ್ಷದಿಂದ ಕಮ್ಮಿ ಇಲ್ಲ. ನನ್ಗೆ 3 ಲಕ್ಷನೂ ಬೇಡ, 7.90 ಬೇಡ, 7,80,000ಗೆ ಇಟಿಯೋಸ್ ಕೊಡ್ತೀನಿ. ವರ್ಣ SX ಟಾಪ್ ಎಂಡ್, ಅದನ್ನು ಆಟೋಮೆಟಿಕ್ ಡೀಸೆಲ್ ಸ್ಟ್ಯಾನ್ಲಿ ಲೆದರ್ ಸೀಟ್ ಸಮೇತ ಬರುತ್ತೆ ಈ ಗಾಡಿ. ಇದು ಇಷ್ಟು ಚೆನ್ನಾಗಿರುವ ಗಾಡಿ, ಪೊಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 7,20,000ಗೆ 2,20,000ಗೆ ಸರ್ 9 ಮಾಡಲ್ ಅದನ್ನು ಆಟೋಮೆಟಿಕ್ ಡೀಸೆಲ್ ವರ್ಣ ಆಟೋಮೆಟಿಕ್ SX ಗಾಡಿ ಕೊಡೋಣ ಸರ್. ಸೊ ಡೀಸೆಲ್ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಆಲ್ಟ್ರಾಸ್ ಸಿಂಗಲ್ ಓನ ವೆಹಿಕಲ್ 2020 ಮುಂದೆದು ಶೇಪ್ ತೋರಿಸ್ಬಿಡಿ ಸರ್. ಸೈಕ್ ಆಗ್ಬೇಕು ಸರ್ ಶೇಪ್ ನೋಡ್ಕೊಂಡು. ಅಷ್ಟು ಕ್ಲಾಸ್, ಹಿಂದೆದು ಟೇಲ್ ಲ್ಯಾಂಪ್, ಮುಂದೆದು ಲೈಟ್ಸ್, ಪೊಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. K36 ರಾಯಚೂರು ಗಾಡಿ, ಸಿಂಗಲ್ ಓನ ವೆಹಿಕಲ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನೀವು 2020 ಮಾಡೆಲ್ 7 ಲಕ್ಷದಿಂದ ಕಮ್ಮಿ ಇಲ್ಲ, 5,85,000ಗೆ 5,85,000 ಕೊಡೋಣ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದಿದೆ ಬನ್ನಿ ಸರ್. ಇಲ್ಲಿ ಹೇಳಿ ಸರ್. ರೆಡ್ ಆಲ್ಟ್ರಾಸ್ ನಿಮ್ಗೆ ಸಿಲ್ವರ್ ಬೇಡ, ರೆಡ್ ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷನೇ ಸರ್ ಇದು? 1 ಲಕ್ಷ ರೂಪಾಯಿದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ನೋಡಿ ಸರ್. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಡೈಮಂಡ್ ಕಟಿಂಗ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಏನೇನೋ ಎಕ್ಸ್ಟ್ರಾ ಐಟಮ್ ಹಾಕಿದ್ದಾರೆ. ಬರೀ 1 ಲಕ್ಷ ಐಟಮ್ ಹಾಕಿದಾನೆ ಆಗಿರೋದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ 2020 ಮಾಡೆಲ್. ಯಾವ ಮಾಡೆಲ್ ಹೇಳಿ? 2020 ಮಾಡೆಲ್ದು ಈ ಗಾಡಿ. ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ 2020 ಮಾಡೆಲ್ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಹೋಗಿ ಸರ್. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. 7 lakhs ಇಂದ ಕಮ್ಮಿ ಇಲ್ಲ. ಇದನ್ನು 5,85,000 ಕೊಡೋಣ. 5,85,000 ಸರ್. ಸೆಲೀರಿಯೋ ಮಾರ್ಕೆಟ್ ನಲ್ಲಿ ತುಂಬಾ, ಮಾರುತಿ ಸುಜುಕಿ ಸೆಲೀರಿಯೋ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನು ಆಟೋಮೆಟಿಕ್ ನಲ್ಲಿ ನಂಬರ್ 1 ಗಾಡಿ ಅಂತ ಹೇಳ್ಬೋದು. 24 ಕ್ಯಾರೆಟ್ ಗೋಲ್ಡ್ ತರ ಇದೆ ನೋಡಿ ಸರ್. ಗಾಡಿ ನೋಡಿ ಸರ್ ಯಾವ ತರ ಇದೆ, ಚಿನ್ನ ತರ ಇದೆ, ಚಿನ್ನ ಕಲರ್. ಈ ಗಾಡಿ ನಿಮಿಷ್ಕರಿಗೆ 2014 ಮಾಡೆಲ್ದು ಆಟೋಮೆಟಿಕ್ ಗಾಡಿ, 60,000 ಹೊಡಿಯೋದು, ಪೆಟ್ರೋಲ್ ವೇರಿಯಂಟ್. ಅದನ್ನು ಏನ್ ಸರ್ 4 ಲಕ್ಷ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಬರೀ 3 ಲಕ್ಷ ಕೊಡೋಣ ಸರ್. 3 ಲಕ್ಷಕ್ಕೆ ಬರೀ 3 ಲಕ್ಷಗೆ ಸರ್. ಹೋಂಡಾ ಸಿಟಿ ಲೇಟೆಸ್ಟ್ ಮಾಡೆಲ್, ಅದನ್ನು 2016 ಮಾಡೆಲ್ದು. ಯಾವ ಮಾಡೆಲ್ದು ಹೇಳಿ? 2016 ಮಾಡೆಲ್ದು ಟಾಪ್ ಎಂಡ್ ವೆಹಿಕಲ್, VMT ಟಾಪ್ ಎಂಡ್, ಪೊಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್ಸ್ ಎಲ್ಲ ಇದೆ, ಎಲ್ಲ ಫೀಚರ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. 7 lakhs ಇಂದ ಕಮ್ಮಿ ಇಲ್ಲ, 6 lakhs ಬೇಡ, 590 ಬೇಡ, 580ಗೆ ಕೊಡ್ತೀನಿ ಸರ್. 5,80,000ಗೆ ಸರ್. ಅಲ್ಲಿ ಸ್ಕೋಡಾ ಫ್ಯಾಬಿಯಾ ಇದೆ ನೋಡಿ, ತೋರಿಸ್ಬಿಡಿ. ವೈಟ್ ಕಲರ್, ತುಂಬಾ ಜಬರ್ದಸ್ತ್ ಸೈಟ್ ಕಂಡೀಷನ್ ಅಲ್ಲಿ ಇದೆ. ಸ್ಕೋಡಾ ಫ್ಯಾಬಿಯಾ ಯಾವ ಮಾಡೆಲ್ ಹೇಳಿ? 2011 ಮಾಡೆಲ್. ಒಂದು ಪೋಲೋ ತಗೊಳ್ಳಕ್ಕೆ ಹೋದ್ರೆ 3.5 ಲಕ್ಷ ಆಗುತ್ತೆ. ಅದೂನು ಅದ್ರಲ್ಲಿ ನಿಮ್ಗೆ ಹೇರ್ ಬ್ಯಾಗ್ ABS ಬರಲ್ಲ. ಇದ್ರಲ್ಲಿ ಹೇರ್ ಬ್ಯಾಗ್ ABS, ಮ್ಯಾಗ್, ಲೆದರ್ಸ್ ಎಲ್ಲ ಬಂದಿ, ಎಲ್ಲ ಫ್ಯೂಚರ್ಸ್ ಸಮೇತ ಇಷ್ಟು ಚೆನ್ನಾಗಿರುವ ಗಾಡಿ. 2,20,000ಗೆ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ. 2,20,000 ಪೋಲೋ ಇಂಜಿನ್ ಬರೋದು ಇದ್ರ ಒಳಗಡೆ. ಸರ್ ಇದು ಗ್ರ್ಯಾಂಡ್ i10 ನಿಯೋಸ್. ಗ್ರ್ಯಾಂಡ್ i10 ನಿಯೋಸ್ ಇದು ಯಾವ್ದು ಹೇಳಿ? ಗ್ರ್ಯಾಂಡ್ i10 ನಿಯೋಸ್ ಇದು. ಈ ಗಾಡಿ ಗ್ರ್ಯಾಂಡ್ i10 ನಿಯೋಸ್ ನಿಮ್ಗೆ 2020 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ 2020 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. 7 lakhs ಇಂದ ಕಮ್ಮಿ ಇಲ್ಲ. ಎಷ್ಟಿಂದ ಕಮ್ಮಿ ಇಲ್ಲ? 7 lakhs ಇಂದ ಕಡಿಮೆ ಇಲ್ಲ. ಡೈರೆಕ್ಟ್ 6,25,000ಗೆ ನಾನು i10 ನಿಯೋಸ್ ಕೊಡ್ತೀನಿ ಸರ್. ಅದನ್ನು ಗ್ರ್ಯಾಂಡ್ i10 ನಿಯೋಸ್ ನ್ಯೂ ಶೇಪ್. ಇದು ಸ್ಯಾಂಟ್ರೋ ನ್ಯೂ ಶೇಪ್ 19 ಮಾಡೆಲ್ ಸೆಕೆಂಡ್ ಓನರ್, 68,000 ಓಡಿರುವ ಗಾಡಿ ಇದು. ಇದ್ರಲ್ಲಿ ನಿಮ್ಗೆ ಪೊಂಡೋ ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ 19 ಮಾಡೆಲ್ದು. ಯಾವ ಮಾಡೆಲ್ ಹೇಳಿ? 19 ಮಾಡೆಲ್ದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 4 ಲಕ್ಷ ಕೊಡ್ಬಿಡ್ತೀನಿ ಸರ್. ಓನ್ಲಿ 4 lakhs. ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ನೋಡಿ ಹಳೆ ಸೆಂಟರ್ ನೋಡಿ ಬೇಜಾರಾದ್ರೆ ಹೊಸ ಸೆಂಟರ್, ಅದು ನ್ಯೂ ಶೇಪ್. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ 4 ಲಕ್ಷ ಹೇಳ್ತೀರಾ ಸರ್. ಹಾಗೆ ಸರ್ ಡೆಸ್ಟರ್ 2016 ಮಾಡೆಲ್, 2013 ಮಾಡೆಲ್ ಸಿಗಲ್ಲ, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಇಷ್ಟು ದೊಡ್ಡ ಆನೆ ಟಾಪ್ ಎಂಡ್ ಗಾಡಿ, ಪೊಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇದೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 16 ಮಾಡೆಲ್ ಹೋಗಿ ಕೇಳ್ಕೊಳ್ಳಿ ಸರ್. 7 lakhs ಇಂದ ಕಮ್ಮಿ ಇಲ್ಲ. 6 ಲಕ್ಷನೂ ಬೇಡ, 5 ಲಕ್ಷಗೆ ಹೇಳ್ತಾ ಅಲ್ಲ ಸರ್. 13-14 ಮಾಡೆಲ್ ನಲ್ಲಿ
ಸಿಗೋದು 16 ಮಾಡಲ್ ನ್ಯೂ ಶಬ್ದು ಗಾಡಿ ಕೊಡೋಣ ಓಕೆ ಸರ್ ಸರ್ ಇವನ್ LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಇದು ಹಾ LPG ಪ್ಲಸ್ ಪೆಟ್ರೋಲ್ LPG ನಲ್ಲಿ 25 ಮೈಲೇಜ್ ಪೆಟ್ರೋಲ್ ನಲ್ಲಿ 20 ಮೈಲೇಜ್ ಟೋಟಲ್ 45 ಮೈಲೇಜ್ ಬರುವ ಗಾಡಿ ಹುಂಡೈ ಇಯಾನ್ 2013 ಮಾಡಲ್ದು Okay. ಈ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಡೈರೆಕ್ಟ್ 7,20,000 ಕೊಡೋಣ 2,20,000ಕ್ಕೆ ಓಕೆ ಸರ್ ಹಾಗೆ ಫಿಯೆಸ್ಟಾನ ಸರ್ ಸರ್ ಫೋರ್ಡ್ ಫಿಯೆಸ್ಟಾ ಹಾ 2009 ಮಾಡಲ್ದು ಹ್ಮ್ ಇದರಲ್ಲಿ ನಿಮ್ಗೆ ಪೊಪೊಂಡೋ ಪೋಸ್ಟರಿಂಗ್ ಎಲ್ಲ ಬರುತ್ತೆ ಡೀಸೆಲ್ ಗಾಡಿ 20 ಪ್ಲಸ್ ಮೈಲೇಜ್ ಬರುವ ಗಾಡಿ Okay. ಈ ಗಾಡಿ ನಿಮ್ ಇಸ್ಕರಿಗೆ ಡೈರೆಕ್ಟ್ ಆಗಿ ಎಜಿಗೆ ಕೊಡ್ಬಿಡ್ತೀನಿ ಹೇಳಿ ಹಾ. ಡೈರೆಕ್ಟ್ ಆಗಿ ಒಂದೇ ಶೂಟ್ ಹಾ. ಡೈರೆಕ್ಟ್ ಆಗಿ 1,70,000 ಕೊಡೋಣ 1,70,000ಕ್ಕೆ ಸರ್ ಇದು ವೆಂಟೋನಾ ಸರ್ ವೆಂಟೋ 2014 ಮಾಡಲ್ದು ಹಾ ಹಾ 14 ಮಾಡಲ್ ಡೀಸೆಲ್ ಗಾಡಿ ಹ್ಮ್ ಒಂದು ಪೋಲೋ ಓಕೆ ಪೋಲೋ ಗಾಡಿ ಸಿಗಲ್ಲ ವೆಂಟೋ ಕೊಡ್ತೀನಿ ಪ್ರೈಸಿಂಗ್ ನಲ್ಲಿ ಏನ್ ಪ್ರೈಸ್ ಸರ್ ಹೇಳ್ಬಿಡಿ ಸರ್ ಪ್ರೈಸ್ ಹೇಳ್ಬಿಡಿ 14 ಮಾಡಲ್ ವೆಂಟೋ ಹಾ 3,80,000 ಗೆ 3,80,000ಗೆ ವೆಂಟೋ ವೆಂಟೋ 5 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ಪ್ರೈಸ್ ಹಾ ಡೀಸೆಲ್ ಗಾಡಿ ಅದನ್ನು ಹೈಲೈನ್ ಹಾ. ಟಾಪ್ ಎಂಡ್ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಓಕೆ ಬರೀ 3.80 ಗೆ ಕೊಡ್ತೀನಿ 3,80,000 ಗೆ 3,80,000 ಗೆ ವೆಂಟೋ ಅದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್ ಟಾಟಾ ಬೋಲ್ಟಾ ಸರ್ ಟಾಟಾ ಬೋಲ್ಟ್ 15 ಮಾಡಲ್ ಸಿಂಗಲ್ ಓನರ್ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಈ ಗಾಡಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಹೌದು ಓಕೆ ಓಕೆ ಸಿಂಗಲ್ ಓನರ್ ವೆಹಿಕಲ್ 15 ಮಾಡಲ್ದು Okay. ಒಂದ್ ಚಿಕ್ಕ ಮಾರುತಿ 800 ತಗೊಂಡ್ರು 3.5 ಹೇಳ್ತಾರೆ ಹಾ. ನಾನು ಇಷ್ಟು ದೊಡ್ಡ ಗಾಡಿ ಅದನ್ನು ಹಾ 4.5 ಲಕ್ಷ ಇರುವ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಕೊಡ್ತೀನಿ ಅಲ್ಲ 7,80,000 ಕೊಡೋಣ 2,00,000 280 ಬರೀ ಓಕೆ ಓಕೆ ಸರ್ ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ ಹೋಂಡಾ ಸಿಟಿ ಇಂಜಿನ್ ಬರೋದು ಇದ್ರ ಒಳಗಡೆ ಓಕೆ 25 ಮೈಲೇಜ್ ಬರುತ್ತೆ ಇದು ಗಾಡಿ ಹಾ ಹಾ ನಿಮ್ಗೆ ಇದರಲ್ಲಿ ನಿಮ್ಗೆ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಓಕೆ ಇಷ್ಟು ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಹಾ. ಈ ಗಾಡಿ ನಿಮ್ ಇಷ್ಕರಿಗೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡೋಣ ಹೇಳಿ ಹೋಗಿ ಸರ್ ಈ ಗಾಡಿ 14 ಮಾಡಲ್ದು ಬರೀ 3.5 ಕೊಡೋಣ 4.5 ಇಂದ ಕಮ್ಮಿ ಇಲ್ಲ 3.5 ಕೊಡೋಣ ಸರ್ 3.5 ಲಕ್ಷಕ್ಕೆ ಓಕೆ ಸರ್ ಹಾಗೆ ಸರ್ ಇದು ಹೊಂಡೈ ವರ್ಣ ವರ್ಣ 15 ಮಾಡಲ್ ಸಿಂಗಲ್ ಓನರ್ ಹಾ ಇದ್ರದ್ದು ಅದನ್ನು New ಹೊಸ ಶಬ್ದು ನ್ಯೂ ಶಬ್ದು ಓಕೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಎಲ್ಲ ಇದೆ ಸಿಂಗಲ್ ಓನರ್ ಹಾ 15 ಮಾಡಲ್ದು ಹಾ ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ 5,80,000 ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ 5,80,000 ಕೊಡೋಣ ಸರ್ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಇದು ಟೊಯೋಟಾ ಕೊರೋಲಾ ಅಲ್ಟೀಸ್ ನ್ಯೂ ಶೇಪ್ ಹೊಸ ಶೇಪ್ ಹಾ ಒಂದು ಪ್ರೀಮಿಯಂ ಗಾಡಿ ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ಕಮ್ಮಿ ಬಜೆಟ್ ಕೊಡ್ತೀನಿ ಎಸ್ಗೆ ಕೊಡ್ತೀನಿ ಹೇಳಿ 2009 ಮಾಡಲ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬರೀ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ 2,80,000 ಕೊಡೋಣ ಸರ್ 2,80,000 380 ಕಮ್ಮಿ ಇಲ್ಲ ಸರ್ ಸರ್ ಹಾಗೆ ನೆಕ್ಸ್ಟ್ ರ್ಯಾಪಿಡ್ ಸರ್ 2016 ಮಾಡಲ್ದು ರ್ಯಾಪಿಡ್ ಓಕೆ ಸಿಂಗಲ್ ಓನರ್ ವೆಹಿಕಲ್ ಹಾ ಹಾ ಸಾರಿ ಸೆಕೆಂಡ್ ಓನರ್ ವೆಹಿಕಲ್ 2016 ಮಾಡಲ್ ಹ್ಮ್ ಇದರಲ್ಲಿ ನಿಮ್ಗೆ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಲ್ಟ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಟಾಪ್ ಎಂಡ್ ಟಾಪ್ ಎಂಡ್ ವೆಹಿಕಲ್ ಎಲ್ಲ ಇರುವ ಗಾಡಿ ಹ್ಮ್. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಹ್ಮ್. ಅದನ್ನು ಆಟೋಮೆಟಿಕ್ 16 ಮಾಡಲ್ ಬರೀ 4,75,000 ಕೊಡೋಣ ಸರ್ 4,75,000 ಕೊಡೋಣ ಸರ್ ವರ್ಣ ಅಲ್ವಾ ಸರ್ ವರ್ಣ ಹ್ಮ್ 2018 ಮಾಡಲ್ದು ಓಕೆ ಇದರಲ್ಲಿ 8 ಹೇರ್ ಬ್ಯಾಗ್ ಬರುತ್ತೆ ಸನ್ ರೂಫ್ ಬರುತ್ತೆ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಲ್ಟ್ ಸ್ಟೇರಿಂಗ್ ಕೊಟ್ಟರೆ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ಸರ್ ಹಾ ಸರ್ ಸನ್ ರೂಫ್ ಸಮೇತ ಬರುತ್ತೆ ಪ್ರೊಜೆಕ್ಟರ್ ಹೆಡ್ಲೈಟ್ LED ಲ್ಯಾಂಪ್ಸ್ ಎಲ್ಲ ಡೈಮಂಡ್ ಕಟಿಂಗ್ ಮ್ಯಾಗ್ ವೀಲ್ಸ್ ಎಲ್ಲ ಫ್ಯೂಚರ್ ಸಮೇತ 8 ಹೇರ್ ಬ್ಯಾಗ್ ಸನ್ ರೂಫ್ ಅದನ್ನು ಪುಷ್ ಬಟನ್ ಸ್ಟಾರ್ಟ್ ಓಕೆ ಮಾರ್ಕೆಟ್ ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ ಹಾ 11 ಬೇಡ 10 ಬೇಡ 9 ಬೇಡ 8 ಲಕ್ಷನೂ ಬೇಡ 7 ಲಕ್ಷ ಕೊಡೋಣ ಡೈರೆಕ್ಟ್ 5 ಲ್ಯಾಕ್ ಡಿಸ್ಕೌಂಟ್ 7 ಲಕ್ಷಕ್ಕೆ ಸರ್ ನೆಕ್ಸ್ಟ್ ಶಿಫ್ಟ್ ಸರ್ ಸರ್ ಸೋಲ್ಡ್ ಔಟ್ ಆಗಿದೆ ಸರ್ ಸೋಲ್ಡ್ ಆಗಿದೆ ಸರ್ ಇದು ಸಿಲ್ವರ್ ಸರ್ i10 ಸಿಲ್ವರ್ 7 ಮಾಡಲ್ದು ಗಾಡಿ ಹಾ ಯಾವ ಮಾಡಲ್ ಹೇಳಿ 7 ಮಾಡಲ್ದು ಇದರಲ್ಲಿ ನಿಮಗೆ ಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ ಗಾಡಿ ತುಂಬಾ ಸೈಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಓಕೆ ಸೊ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ 7 ಮಾಡಲ್ದು ಬರೀ 1,70,000 ಕೊಡೋಣ ಸರ್ 1,70,000 1,70,000 ಕೊಡ್ಬಿಡೋಣ ಓಕೆ ಓಕೆ ಸರ್ ಸರ್ ಹುಂಡೈ ಎಕ್ಸೆಂಟ್ ಹ್ಮ್ ಗ್ರ್ಯಾಂಡ್ ಐಟನ್ ನಲ್ಲಿ ಡಿಕ್ಕಿ ಬರುತ್ತೆ ಹಾ ಸಾರಿ ಡಿಕ್ಕಿ ಬರಲ್ಲ ಇದರಲ್ಲಿ ಡಿಕ್ಕಿ ಬರುತ್ತೆ ಡಿಕ್ಕಿ ಬರುತ್ತೆ ಆ ತರ ಓಕೆ ಇದಕ್ಕೆ ಅದಕ್ಕೆ ಅಷ್ಟೇ ವ್ಯತ್ಯಾಸ ಇವಾಗ ಡಿಕ್ಕಿ ಬೇಕಂತ ನಮ್ಮ ಹತ್ರ ಗ್ರ್ಯಾಂಡ್ ಐಟನ್ ಇದೆ ಹಾ ವಿತೌಟ್ ಡಿಕ್ಕಿನೂ ತಗೊಂಡ್ಬೋದು ಓಕೆ ಇದು ಡಿಕ್ಕಿ ಇರೋ ಗಾಡಿನೂ ತಗೊಂಡ್ಬೋದು ಎಕ್ಸೆಂಟ್ ಸರಿ ಸರ್ ಹುಂಡೈ ಎಕ್ಸೆಂಟ್ ಯಾವ ಮಾಡಲ್ ಹೇಳಿ 2014 ಮಾಡಲ್ದು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ 57,000 ಓಡಿರೋದು Okay. ವಿತ್ ಕಾಪ್ ಇನ್ಶೂರೆನ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಹ್ಮ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 3,80,000 ಕೊಡೋಣ ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ ಸರ್ ಡಸ್ಟರ್ ಸರ್ ಡಸ್ಟರ್ 2013 ಮಾಡಲ್ RX ಟಾಪ್ ಎಂಡ್ ಏನ್ Top end. ಸರ್ ಇಷ್ಟು ದೊಡ್ಡ ಹಣೆ ಹಾ ಮೈಲೇಜ್ ಕಮ್ಮಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಹಾ, ಹಾ. 20 ಮೈಲೇಜ್ ಬರುತ್ತೆ ಸರ್
20 ಬರುತ್ತೆ ಸರ್ 20+ ಮೈಲೇಜ್ ಬರುತ್ತೆ ಈ ಗಾಡಿ. ವಿತ್ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಅನ್ಕೊಂಡ್ರೆ ಎಲ್ಲ ಇದೆ ಫ್ಯೂಚರ್. ಓಕೆ ಇಷ್ಟು ಎಕ್ಸಲೆಂಟ್ ಫ್ಯೂಚರ್ ಇರುವ ಗಾಡಿ ನಿಮ್ ಇಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ, ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. 3,99,000 ಕೊಡೋಣ ಸರ್. 5 ಲಕ್ಷ ಗಾಡಿ, ಡೀಸೆಲ್ ಗಾಡಿ, ಅದನ್ನು 3,99,000 ಕೊಡೋಣ. 3,99,000ಗೆ ಓಕೆ ಸರ್. Hyundai i20 ಒಳಗಡೆ ಹೋಗಕ್ಕೆ ಜಾಗ ಇಲ್ಲ, ಅಷ್ಟು ಸ್ಟಾಕ್ ತುಂಬಿಸ್ಬಿಟ್ಟಿದೀವಿ. ಈ ಗಾಡಿ 2010 ಮಾಡಲ್ i20 ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡಿ ಸರ್ ಎಷ್ಟು ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 66,000 ನೋಡಿ ಇದೆ. ಸೆಕೆಂಡ್ ಓನರ್ ಗಾಡಿ, 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ. ಇಷ್ಟು ಚೆನ್ನಾಗಿರುವ ಗಾಡಿ ಬರೀ 2,80,000 ಕೊಡೋಣ ಸರ್. 2,80,000 ಸರ್. ಇಲ್ಲೊಂದು ಸ್ಕೋಡಾ ಇದಲ್ಲ ಸರ್, ಯಾವ್ದು ರಾಪಿಡ್ ಸರ್? ಸ್ಕೋಡಾ ರಾಪಿಡ್ ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ ಏನ್ ಸರ್ ಇಷ್ಟು ಡೀಸೆಲ್ ಗಾಡಿ, ಪ್ರೀಮಿಯಂ ಗಾಡಿ, ಲಕ್ಸುರಿಯಸ್ ಗಾಡಿ. ಮೈಲೇಜ್ ಕಮ್ಮಿ ಬರ್ಬೋದು, 8-10 ಬರ್ಬೋದು ಅಂತ ತಿಳ್ಕೊಂಡಿದ್ದೀರಾ? 20 ಬರುತ್ತೆ ಸರ್ ಮೈಲೇಜ್. 20 ಮೈಲೇಜ್ ಬರುತ್ತೆ. 20 ಮೈಲೇಜ್ ಬರುವ ಗಾಡಿ ಅದು. ಸ್ಕೋಡಾ ರಾಪಿಡ್ ಬ್ಲಾಕ್ ಕಲರ್, ಪಡ 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 ಹೊಡಿತಾ ಇದೆ. 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಎಲ್ಲ ಇದೆ. ಇಷ್ಟು ಚೆನ್ನಾಗಿರುವ ಗಾಡಿ ಬರೀ 4.5 ಲಕ್ಷ ಕೊಡೋಣ ಸರ್. 6 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್. 4.5 ಲಕ್ಷಕ್ಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಫಿಯಟ್ ಲೀನಿಯಾ 2013 ಮಾಡಲ್, 44,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ವಿತ್ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಇಷ್ಟು ಚೆನ್ನಾಗಿರುವ ಗಾಡಿ. 14 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. ಬರೀ ಮಾರ್ಕೆಟ್ ನಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ. ನಾವು 2.65 ಕೊಡ್ಬೇಡ. 2.65ಕ್ಕೆ ಸರ್. ಇಗ್ನಿಸ್ ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್. 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಎಲ್ಲ ಇರುವ ಗಾಡಿ. ಈ ಇಗ್ನಿಸ್ ಹೋಗಿ ಸರ್ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಗೆ 5 ಲಕ್ಷನೂ ಬಿಡ, 4,80,000 ಕೊಡೋಣ ಸರ್. ಸರ್ ನೆಕ್ಸ್ಟ್ ಸರ್ ತಿರ್ಗಾ ಗ್ರೇ ಕಲರ್ದು ಬರೀ 33,000 ಓಡಿರೋದು ಸ್ಯಾಂಟ್ರೋ ಇದೆ ಸರ್. ನ್ಯೂ ಸ್ಯಾಂಟ್ರೋ. ಈ ಗಾಡಿ 19 ಮಾಡಲ್ದು, ಅದು 33,000 ಓಡಿರೋ ತುಂಬಾ ಚೆನ್ನಾಗಿದೆ ಗಾಡಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ, 4 ಲಕ್ಷ ಕೊಡೋಣ ಸರ್. ಇದು 2020 ಮಾಡಲ್ ರೆನಾಲ್ಡ್ ಕ್ವಿಡ್. ಇದು 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದೂನು 5 ಲಕ್ಷದಿಂದ ಕಮ್ಮಿ ಇಲ್ಲ, 4 ಲಕ್ಷ ಕೊಡ್ಬಿಡೋಣ. ಇದು 4 ಲಕ್ಷಕ್ಕೆ ಬರೀ 4 ಲಕ್ಷ ಕೊಡ್ಬಿಡೋಣ. ಸರ್. ಇದು ನಿಮ್ಗೆ ಹೋಂಡಾ ಬ್ರಿಯೋಲ್ ರೆಡ್ ಕಲರ್ದು 15 ಮಾಡಲ್ದು ಸೆಕೆಂಡ್ ಓನರ್, 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಮಾರ್ಕೆಟ್ ನಲ್ಲಿ 15 ಮಾಡಲ್ದು 5 ಲಕ್ಷದಿಂದ ಕಮ್ಮಿ ಇಲ್ಲ, 4 ಲಕ್ಷನೂ ಬೇಡ, 380 ಕೊಡೋಣ. 380 ಸರ್. ಶಿಫ್ಟ್ 10 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್, 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 3.5 ಇದೆ, 280 ಕೊಡೋಣ ಸರ್. 280ಕ್ಕೆ ಓಕೆ ಸರ್. ರೊನಾಲ್ಡ್ ಕ್ವಿಡ್ 2017 ಮಾಡಲ್ದು ಸೆಕೆಂಡ್ ಓನರ್, 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ 380 ಕಮ್ಮಿ ಇಲ್ಲ, 310 ಕೊಡೋಣ. ಇದು ಆಲ್ಟೋ K10 2010 ಮಾಡಲ್ದು. ಯಾವ್ದು ಹೇಳಿ? 2010 ಮಾಡಲ್ದು ಆಲ್ಟೋ K10. ಈ ಗಾಡಿ ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೆ 2.5 ಲಕ್ಷ ಇದೆ. 1,70,000ಗೆ K ಸೀರೀಸ್ ಇಂಜಿನ್ ಬರುವ ವಿತ್ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ ಬರೀ 1,80,000 ಕೊಡೋಣ ಸರ್.